ನಮಸ್ಕಾರ. 2026ನೇ ವರ್ಷ ನಿಮ್ಗಾಗಿ ಏನ್ ತರಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದರಲ್ಲೂ ವಿಶೇಷವಾಗಿ ನಿಮ್ಮ ಜನ್ಮ ದಿನಾಂಕ 7, 16 ಅಥವಾ 25 ಆಗಿದ್ರೆ ಈ ವಿಶ್ಲೇಷಣೆ ನಿಮಗಾಗಿಯೇ ಇದೆ. ಸಂಖ್ಯೆ 7ರ ಶಕ್ತಿ ನಿಮ್ಮ ಮುಂದಿನ ವರ್ಷವನ್ನ ಹೇಗೆ ರೂಪಿಸಲಿದೆ ಅಂತ ಇವತ್ತು ನೋಡೋಣ. ಮೊದಲಿಗೆ ಒಂದು ಸಿಂಪಲ್ ಪ್ರಶ್ನೆ. ನೀವು ಯಾವುದೇ ತಿಂಗಳ 7, 16 ಅಥವಾ 25ನೇ ತಾರೀಖು ಹುಟ್ಟಿದ್ದೀರಾ? ನಿಮ್ಮ ಉತ್ತರ ಹೌದು ಅಂತ ಆದ್ರೆ ಮುಂದಿನ ಕೆಲವೇ ನಿಮಿಷಗಳು ನಿಮ್ಮ ಭವಿಷ್ಯದ ಬಗ್ಗೆ ತುಂಬಾನೇ ಅಮೂಲ್ಯವಾದ ಒಳನೋಟಗಳನ್ನ ನೀಡ್ಲಿವೆ. ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ. ನಿಮ್ಮ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ 2026ನೇ ವರ್ಷ ನಿಮಗಾಗಿ ಏನೆಲ್ಲಾ ತರಲಿದೆ ಅನ್ನೋದನ್ನ ವಿವರವಾಗಿ ತಿಳುಕೊಳ್ಳೋಣ. ಮೊದಲಿಗೆ 2026ರ ಭವಿಷ್ಯ ನೋಡೋಕು ಮುಂಚೆ ಸಂಖ್ಯೆ 7ರ ವ್ಯಕ್ತಿಗಳ ಮೂಲ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭವಾಗತ್ತೆ. ಸಂಖ್ಯೆ 7ರ ಅಧಿಪತಿ ಗ್ರಹ ಕೇತು. ಇದನ್ನ ನಾವು ಆಧ್ಯಾತ್ಮಿಕತೆ ಮತ್ತೆ ಒಳನೋಟದ ಗ್ರಹ ಅಂತ ಕರಿತೀವಿ. ಇದೇ ಕಾರಣಕ್ಕೆ ಈ ಸಂಖ್ಯೆಯವರು ಸಹಜವಾಗಿಯೇ ತುಂಬಾನೇ ಸ್ಟ್ರಾಂಗ್ ಇಂಟ್ಯೂಷನ್ ಅಂದ್ರೆ ಅಂತಃಪ್ರಜ್ಞೆ, ಆಳವಾದ ಚಿಂತನೆ ಮತ್ತೆ ವಿಶ್ಲೇಷಣಾತ್ಮಕ ಮನಸ್ಸನ್ನ ಹೊಂದಿರ್ತಾರೆ. ಇದು ಅವರ ವ್ಯಕ್ತಿತ್ವದ ಅಡಿಪಾಯವೇ ಸರಿ. 7ನೇ ತಾರೀಖು ಹುಟ್ಟಿದವರ ಬಗ್ಗೆ ಮಾತಾಡೋಣ. ಅವರ ಪ್ಲಸ್ ಪಾಯಿಂಟ್ಸ್ ಏನು ಅಂದ್ರೆ ಆಳವಾದ ಚಿಂತನೆ ಮತ್ತು ಬಲವಾದ ಗಟ್ ಫೀಲಿಂಗ್. ಆದ್ರೆ ಇದೇ ಗುಣದ ಇನ್ನೊಂದು ಮುಖ ಕೂಡ ಇದೆ. ಅದು ಅವರ ಅಂತರ್ಮುಖಿ ಸ್ವಭಾವ ಮತ್ತು ಏಕಾಂತ ಪ್ರಿಯತೆ. ಇದರಿಂದ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಉಂಟಾಗಬಹುದು. 16ನೇ ತಾರೀಖಿನ ವಿಶೇಷತೆ ಏನು ಅಂದ್ರೆ ಇಲ್ಲಿ 1 ಅಂದ್ರೆ ಸೂರ್ಯ ಮತ್ತು 6 ಅಂದ್ರೆ ಶುಕ್ರ, 2ರ ಪ್ರಭಾವ ಇರುತ್ತೆ. ಇದರಿಂದ ಇವರಿಗೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಮನೋಭಾವ ಇರುತ್ತೆ. ಇವರು ಅದ್ಭುತ ವಿಶ್ಲೇಷಕರು ಕೂಡ. ಅದೇ ಇವರ ಭಾವನೆಗಳು ಅಲೆ ಹಾಗೆ ಏರಿಳಿತ ಕಾಣಬಹುದು. ಇದರಿಂದ ಮೂಡ್ ಸ್ವಿಂಗ್ಸ್ ಮತ್ತೆ ಭಾವನಾತ್ಮಕ ಅಸ್ಥಿರತೆ ಕಾಡೋ ಸಾಧ್ಯತೆ ಇದೆ. ಇನ್ನು 25ನೇ ತಾರೀಖು ಹುಟ್ಟಿದವರ ಮೇಲೆ ಚಂದ್ರ ಅಂದ್ರೆ 2 ಮತ್ತು ಬುಧ ಅಂದ್ರೆ 5ರ ಪ್ರಭಾವ ಜಾಸ್ತಿ ಇರುತ್ತೆ. ಇವರ ತಾರ್ಕಿಕ ಮತ್ತು ಪ್ರಾಕ್ಟಿಕಲ್ ಯೋಚನೆ ಮಾಡೋ ಗುಣವೇ ಇವರ ದೊಡ್ಡ ಬಲ. ಇವರು ಅತ್ಯುತ್ತಮ ಪ್ರಾಬ್ಲಮ್ ಸಾಲ್ವರ್ಸ್ ಮತ್ತು ಗೈಡ್ಸ್ ಆಗಿರ್ತಾರೆ. ಆದ್ರೆ ಇವರ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಓವರ್ ಥಿಂಕಿಂಗ್. ಸಣ್ಣಪುಟ್ಟ ವಿಷಯಗಳ ಬಗ್ಗೆನೂ ಹೆಚ್ಚು ಯೋಚಿಸಿ ಸುಲಭವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ. ಸರಿ, ಈಗ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಐಡಿಯಾ ಬಂತಲ್ವಾ? ಹಾಗಾದ್ರೆ ಬನ್ನಿ, ಇದನ್ನೇ ಇಟ್ಕೊಂಡು 2026ನೇ ವರ್ಷ ನಿಮ್ಮ ಪಾಲಿಗೆ ಹೇಗಿರ್ಲಿದೆ ಅಂತ ಒಂದು ಜನರಲ್ ಓವರ್ವ್ಯೂ ನೋಡೋಣ. 2026 ನಿಮ್ಮ ಪಾಲಿಗೆ ಒಂದು ರೀತಿ ಸ್ಪಿರಿಚುವಲ್ ಗ್ರೋತ್ ಇಯರ್ ಅಂತಾನೆ ಹೇಳಬಹುದು. ವೃತ್ತಿಜೀವನದ ಬಗ್ಗೆ ನಿಮ್ಮ ಗಂಭೀರತೆ ಹೆಚ್ಚಾಗಲಿದೆ ಮತ್ತು ಉನ್ನತ ಸ್ಥಾನಕ್ಕೇರಲು ನೀವು ತುಂಬಾನೇ ಶ್ರಮ ವಹಿಸುವಿರಿ. ಇಲ್ಲಿ ಗಮನಿಸಿ, ಆಸ್ತಿ ಅಥವಾ ಭೂಮಿ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುವ ಬಲವಾದ ಸಾಧ್ಯತೆಗಳಿವೆ. ಮತ್ತು ಯಾರೆಲ್ಲ ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿದ್ದಾರೋ ಅವರಿಗೆ ಇದು ಅತ್ಯಂತ ಶುಭ ವರ್ಷವೆಂದೇ ಹೇಳಬಹುದು. ಈಗ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಜೀವನದ ಪ್ರಮುಖ ಕ್ಷೇತ್ರಗಳಾದ ವೃತ್ತಿ, ಸಂಬಂಧ, ಆರೋಗ್ಯ ಈ 3ರ ಮೇಲೆ 2026ರ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ವೃತ್ತಿ ವಿಷಯಕ್ಕೆ ಬಂದ್ರೆ ನೀವೇನಾದ್ರೂ ರಿಸರ್ಚ್, ಡೇಟಾ, ಕಾನೂನು ಅಥವಾ ಐಟಿ ಫೀಲ್ಡ್ನಲ್ಲಿದ್ರೆ ನಿಮ್ಗಿದು ಬೆಸ್ಟ್ ಟೈಮ್. ಪೊಲೀಸ್ ಅಥವಾ ನ್ಯಾಯಾಂಗದಲ್ಲಿರುವವರು ಕೂಡ ಉತ್ತಮ ಪ್ರಗತಿಯನ್ನ ಕಾಣಬಹುದು. ಇಲ್ಲಿ ಒಂದಂತೂ ನೆನ್ಪಿಡಿ, ನಿಮ್ಮ ಸೀರಿಯಸ್ ಎಫರ್ಟ್ಸ್ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆದ್ರೆ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದ್ರೆ ಕಮ್ಯುನಿಕೇಷನ್ ಗ್ಯಾಪಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಿಮ್ಮ ಫೀಲಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಪ್ರಾಮಾಣಿಕವಾಗಿ ಹೇಳೋದು ತುಂಬಾ ಮುಖ್ಯ. ನೆನಪಿಡಿ, ಯಾವುದೇ ಸಂಬಂಧದ ಅಡಿಪಾಯವೇ ನಂಬಿಕೆ ಮತ್ತು ಪರಸ್ಪರ ಗೌರವ. ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ವರ್ಷ ನೀರಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಕಿಡ್ನಿ ಪ್ರಾಬ್ಲಮ್ಸ್, ವಾಟರ್ ರಿಟೆನ್ಷನ್ ಅಥವಾ ಯುರಿನರಿ ಇನ್ಫೆಕ್ಷನ್ ಅಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಸೊ ಸಿಂಪಲ್ ಸೊಲ್ಯೂಷನ್ ಏನು ಅಂದ್ರೆ ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟೆಡ್ ಆಗಿರಿ. ಇನ್ನು ಬಿಸ್ನೆಸ್ ಮಾಡೋರಿಗೆ ಇದು ಎಕ್ಸಲೆಂಟ್ ಟೈಮ್. ಅದರಲ್ಲೂ ನೀವೇನಾದ್ರೂ ರಿಯಲ್ ಎಸ್ಟೇಟ್, ರಿಸರ್ಚ್, ಆನ್ಲೈನ್ ಎಜುಕೇಷನ್ ಅಥವಾ ಯೋಗದಂತಹ ಕ್ಷೇತ್ರಗಳಲ್ಲಿದ್ರೆ ವಿಸ್ತರಣೆಗೆ ಇದು ಅದ್ಭುತ ಸಮಯ. ಇಲ್ಲಿ ಒಂದು ಸೀಕ್ರೆಟ್ ಟಿಪ್: ನಿಮ್ ದೊಡ್ಡ ಪ್ಲಾನ್ಗಳನ್ನ ಪಬ್ಲಿಕ್ ಮಾಡೋಕೆ ಹೋಗ್ಬೇಡಿ. ಕಾರ್ಯರೂಪಕ್ಕೆ ಬರೋವರೆಗೂ ಗೌಪ್ಯವಾಗಿಡಿ. ಇದು ಅನಗತ್ಯ ಅಡೆತಡೆಗಳಿಂದ ನಿಮ್ಮನ್ನ ದೂರ ಇಡುತ್ತೆ. ಓಕೆ, ಭವಿಷ್ಯ ನೋಡಿದ್ವಿ. ಆದ್ರೆ ಬರೀ ಭವಿಷ್ಯ ನೋಡಿದ್ರೆ ಸಾಲ್ದು. ಅದನ್ನ ಚೆನ್ನಾಗ್ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅಂತಾನೂ ತಿಳ್ಕೊಬೇಕಲ್ವಾ? ಬನ್ನಿ, ಅದಕ್ಕೆ ಬೇಕಾದ ಕೆಲವು ಟೂಲ್ಸ್ ನೋಡೋಣ. ಇಲ್ಲಿ ನೋಡಿ, 2026ರಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ತುಂಬಾನೇ ಲಕ್ಕಿಯಾಗಿರ್ತಾವೆ. ಬಣ್ಣಗಳ ವಿಷಯಕ್ಕೆ ಬಂದ್ರೆ ಆಕಾಶ ನೀಲಿ, ಹಸಿರು ಮತ್ತು ತಿಳಿ ಬೂದು ಬಣ್ಣಗಳು ನಿಮಗೆ ಒಳ್ಳೆದು.
ಸಂಖ್ಯೆಗಳಲ್ಲಿ 7 ಮತ್ತು 2 ಹಾಗೆ ದಿಕ್ಕುಗಳಲ್ಲಿ ವಾಯುವ್ಯ ದಿಕ್ಕು ನಿಮಗೆ ಹೆಚ್ಚು ಶುಭವನ್ನು ತರಲಿವೆ. ಇನ್ನು ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಪರಿಹಾರಗಳು ಇಲ್ಲಿವೆ. ಪ್ರತಿದಿನ ವಿಶೇಷವಾಗಿ ನೀರು ಕುಡಿಯುವಾಗ ಕೃತಜ್ಞತೆ ಹೇಳಿ. ಇದು ನಿಮ್ಮ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸುತ್ತೆ. ಬಟ್ಟೆ ವಿಷಯದಲ್ಲಿ ಕೆಂಪು ಬಣ್ಣವನ್ನ ಆದಷ್ಟು ಅವಾಯ್ಡ್ ಮಾಡಿ. ತಿಳಿ ನೀಲಿ ಮತ್ತು ಹಸಿರು ಬಣ್ಣಗಳಿಗೆ ಆದ್ಯತೆ ನೀಡಿ. ಮತ್ತೆ ಇನ್ನೊಮ್ಮೆ ನೆನಪಿಸ್ತಾ ಇದ್ದೀನಿ, ನಿಮ್ಮ ಪ್ರಮುಖ ಯೋಜನೆಗಳನ್ನ ಗೌಪ್ಯವಾಗಿಡಿ. ನಿಮ್ಮ ಇಡೀ ವರ್ಷವನ್ನ ಸಕ್ಸಸ್ಫುಲ್ ಆಗಿ ಪ್ಲಾನ್ ಮಾಡೋಕೆ ಈ HRMSC ಫ್ರೇಮ್ವರ್ಕ್ ಅನ್ನ ಬಳಸಬಹುದು. ಇದೊಂದು ರೀತಿ ನಿಮ್ಮ ಲೈಫ್ ಗೈಡ್ ಮಾದರಿ. H ಅಂದ್ರೆ ಹೆಲ್ತ್, ಆರೋಗ್ಯಕ್ಕಾಗಿ ಒಂದು ಸಣ್ಣ ಗುರಿ ಇಟ್ಕೊಳ್ಳಿ. R ಅಂದ್ರೆ ರಿಲೇಶನ್ಶಿಪ್ಸ್, ಸಂಬಂಧಗಳಿಗಾಗಿ ಸಕಾರಾತ್ಮಕವಾಗಿ ಯೋಚಿಸಿ. M ಅಂದ್ರೆ ಮನಿ, ಹಣದ ವಿಷಯದಲ್ಲಿ ಜಾಗರೂಕತೆಯಿಂದ ಹೂಡಿಕೆ ಮಾಡಿ. S ಅಂದ್ರೆ ಸ್ಪಿರಿಚುವಾಲಿಟಿ, ಧ್ಯಾನದ ಮೂಲಕ ಗಮನ ಕೇಂದ್ರೀಕರಿಸಿ. ಮತ್ತು C ಅಂದ್ರೆ ಕರಿಯರ್, ವೃತ್ತಿಗಾಗಿ ಒಂದು ಸ್ಪಷ್ಟವಾದ ಗುರಿ ಇರಲಿ. ಈ 5 ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಸಾಧಿಸುವುದೇ ಯಶಸ್ಸಿನ ಕೀಲಿಕೈ. ಕೊನೆಯದಾಗಿ ಒಂದು ಅದ್ಭುತವಾದ ಸಂಸ್ಕೃತ ಶ್ಲೋಕದೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು ಅಂದ್ರೆ ಎಲ್ಲ ಜೀವಿಗಳು ಸಂತೋಷ ಮತ್ತು ಸಮೃದ್ಧಿಯಿಂದಿರಲಿ. ಈ ಹಾರೈಕೆಯೊಂದಿಗೆ 2026ನೇ ವರ್ಷ ನಿಮ್ಮ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ಸಂತೋಷವನ್ನು ಹೊತ್ತು ತರಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು.